ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ಚೇತನ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಗುರುವಾರ, ರಾಯರವಾರ, ಹಾಗೆ ಸಂಕ್ರಾಂತಿ ಹಬ್ಬದ ದಿನ ಕೂಡ ವರ್ಷದ ಮೊದಲನೇ ಹಬ್ಬ. ಸೊ ಈ ಹಬ್ಬದಲ್ಲಿ ನಾವು ಬೆಳೆದಿರೋ ಬೆಳೆ ಎಲ್ಲ ಇಟ್ಟು ಪೂಜೆ ಮಾಡಬೇಕು. ನೋಡಿ ಲೋಚಿ ಆಟ ಶುರು ಮಾಡ್ಕೊಂಡಾಗಲೇ ಸ್ಕೇಟಿಂಗ್ ಹಾಕ್ಕೊಂಡು ಹೊರಗಡೆ ಆಟ ಆಡ್ಬಿಡಕ್ಕೊಂಡು ಅಂದರೆ ಕೇಳಲಿಲ್ಲ, ಆಟ ಆಡೋಕ್ಕೆ ಹೋದರು. ಸೊ ರಂಗೋಲಿ ಚೇತು ಸಾರಿಸಿದ್ರು, ಸಗಣಿ ತಂದು ನಾನು ರಂಗೋಲಿ ಎಲ್ಲ ಹಾಕಿ ಒಳಗಡೆ ಹೋಗಿ ನಾನು ಕೆಲಸ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆಯವರು ನಮ್ಮ ಮನೆ ಮುಂದೆ ಕಾಫಿ ಹೊರಡತ್ತಿರಲ್ಲ, ಅವರು ಬಂದಿದ್ದರು. ಸೊ ಚೇತು ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿಕೊಂಡ್ರು. ಅವರೇ ಇವತ್ತು ಇಂಥ ಪೂಜೆ ಎಲ್ಲ ಇದ್ದರೆ ಅವರೇ ಮಾಡ್ಕೊಂಡ್ಬಿಡ್ತಾರೆ ಬೆಳಗ್ಗೆ. ಸೊ ದೇವರಿಗೆಲ್ಲ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿದ್ರು. ಪೂಜೆ ಎಲ್ಲ ದೇವ್ರ ಮನೆಯದೆಲ್ಲ ಮುಗಿಸ್ಕೊಂಡಾದಮೇಲೆ ಹೊರಗಡೆ ನಾವು ಕಾಫಿ ಬೆಳಿತೀವಲ್ಲ, ಅದಕ್ಕೂ ಪೂಜೆ ಕೂಡ ಚೇತನೆ ಮಾಡಿಕೊಂಡ್ರು. ಬಟ್ ನಾವೇನು ಭತ್ತ ಏನು ಬೆಳೆಯಲ್ಲ, ಸೊ ಕಾಫಿನೇ ಬೆಳೆಯೋದಲ್ವ, ಅದಕ್ಕೆ ಕಬ್ಬು ಎಲ್ಲ ಇಟ್ಟು ಕಾಫಿ ಮೂಟೆಲ್ಲ ಮುಚ್ಚರಿದು ಓಪನ್ ಮಾಡಿಟ್ಟು ಅದಕ್ಕೆ ಗಣಪತಿ ಮಾಡಿಟ್ಟು ಅವ್ರದ್ದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹಾಗೆ ಬಾಳೆಹಣ್ಣು ಎಲೆ ಅಡಿಕೆ ಇಟ್ಟು ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಕಾಫಿನ ಎತ್ತಿಟ್ಕೊಂಡು ಪೂಜೆ ಮಾಡಿದ್ರು. ರೈತರು ವರ್ಷ ಪೂರ್ತಿ ಶ್ರಮಪಟ್ಟು ಬೆಳೆದ ಬೆಳೆ ದೇವರಿಗೆ ಅರ್ಪಿಸಿ ಕೃತಜ್ಞತೆ ಸಲ್ಲಿಸುವುದು ಈ ಪೂಜೆ ಮುಖ್ಯ ಅರ್ಥ. ಅಂದರೆ ನಾವು ಎಷ್ಟೇ ಕಷ್ಟಪಟ್ಟರು ದೇವರ ಆಶೀರ್ವಾದ ಇರಲೇಬೇಕಲ್ವ, ಅವ್ರ ಆಶೀರ್ವಾದ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ನಾವೇನೇ ಬೆಳೆ ಬೆಳೆದ್ರೂ ಫಸ್ಟ್ ತಾಯಿ ಅನ್ನಪೂರ್ಣೇಶ್ವರಿ ಹೆಸರು ಹೇಳಿ ಅವರ ಆಶೀರ್ವಾದದಿಂದ ಅಲ್ವಾ. ಸೊ ಅವ್ರ ಹೆಸರು ಹೇಳಿ ಪೂಜೆ ಮಾಡಿ ಅವ್ರ ಸನ್ನಿಧಾನಕ್ಕೆ ಹೋಗಿ ಆ ಕಾಫಿ ಹಾಗೂ ಮೆಣಸು ನಾವೆರಡನ್ನೂ ಬೆಳಿತೀವಲ್ವ. ಸೊ ಅವೆರಡನ್ನೂ ಮನೆಯಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ಅವ್ರ ಹೆಸರು ಹೇಳಿ ತೆಗ್ದಿಡ್ತೀವಿ. ಸೊ ನಾವು ವರ್ಷಕ್ಕೊಂದ್ಸರಿ ಹೋರ್ನಾಡಿಗೆ ಹೋಗ್ತೀವಿ. ಆ ಟೈಮಲ್ಲಿ ಹೋದಾಗ ಕಾಫಿ ಮತ್ತು ಮೆಣಸನ್ನು ತಾಯಿ ಸನ್ನಿಧಾನಕ್ಕೆ ತಲುಪಿಸಿ ಪೂಜೆ ಮಾಡಿಸ್ಕೊಂಡು ಭಕ್ತಿಯಿಂದ ಬರ್ತೀವಿ. ಹೊಸದಾಗಿ ಬೆಳೆದ ಧಾನ್ಯವನ್ನು ಮೊದಲು ದೇವರಿಗೆ ಸಮರ್ಪಿಸಿ ನಂತರ ಮನೆಯವರು ಸೇವಿಸಿ, ಅಂದರೆ ನಾವು ಫಸ್ಟು ದೇವರಿಗೆ ಇಟ್ಟು ಆ ನಂತರ ತಗೊಂಡ್ರೆ ದೇವರಿಗೆ ಕೃಪಾಶೀರ್ವಾದದಿಂದ ನಮಗಿಷ್ಟೆಲ್ಲ ಬಂದಿರುತ್ತಲ್ವ, ಅವರಿಗೊಂದು ಕೃತಜ್ಞತೆ ತಿಳಿಸೋದು. ಅಂದರೆ ಈಗ ಸುಗ್ಗಿ ಹಬ್ಬ ಎಲ್ಲ ಮಾಡ್ತಾರೆ ಎಲ್ಲ ಸೈಡು. ಈ ಟೈಮಲ್ಲಿ ಇದಾದ ತಕ್ಷಣ ಸುಗ್ಗಿ ಹಬ್ಬ ತಾವು ಬೆಳೆದ ಧಾನ್ಯಗಳೆಲ್ಲ ಇಟ್ಟು ಅದು ಪೂಜೆ ಮಾಡಿ, ನಮ್ಮ ಸೈಡಲ್ಲೆಲ್ಲ ಕಡುಬು ಗೆಣಸುನ ಎಲ್ಲ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಇಡ್ತಾರೆ. ನಿಮ್ಮ ಸೈಡೆಲ್ಲ ಹೇಗೆ ಮಾಡ್ತಾರೆ ಹೇಳಿ, ಕಮೆಂಟ್ ಮಾಡಿ. ನಮ್ಮ ಸೈಡು ಹಾಗೆ ಸಂಜೆ ಟೈಮು ಕಡುಬು ಗೆಣಸನ್ನ ಮಾಡಿ ಇಟ್ಟು ನಮ್ಮ ಸಕಲೇಶಪುರ ಸೈಡಲ್ಲಿ ಏನು ಮಾಡ್ತಾರೆ, ಉಳ್ಕೊಡ್ಬೆ ಇರುತ್ತಲ್ಲ ಅಲ್ಲಿ ಕಡುಬುನ ಎಲ್ಲ ಸಿಕ್ಸಿರ್ತಾರೆ ಸೈಡಲ್ಲಿ ಹೋಗಿ. ಅದನ್ನು ಬೆಳಗ್ಗೆ ಹೊತ್ತು ತಗೊಂಡು ತಿನ್ನೋದ್ರೆ ಹೊಟ್ಟೆ ನೋವಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಸರಿಯಾಗಿ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಸೈಡ್ ಸಕಲೇಶಪುರ ಸೈಡ್ ಆ ಥರ ಹೇಳ್ತಾರೆ. ಈ ಕಡೆ ಸೈಡ್ ಯಾರು ಕಡುಬೆಲ್ಲ ಸಿಕ್ಸಲ್ಲ, ಭಕ್ತಿಯಿಂದ ಪೂಜೆ ಮಾಡಿ ಎಡೆ ಇಟ್ಟು ಬರ್ತಾರೆ ಅಷ್ಟೇ.